ಪರ್ಸ್ನಲಿ, ಬಿಕಾಸ್ ಒಂದು ಫ್ಯಾಮಿಲಿ ಥರ ಆಗೋಗಿದ್ವಿ ನಾವೆಲ್ಲ ಆ್ಯಂಡ್ ಇದೀವಿ ಕೂಡ. ಮೋಡ ಕವಿದ ವಾತಾವರಣ ಒಂದಿನ ಮುಂಚೆ ಕಾಸ್ಟ್ ಆಗಿದ್ದು ನಾನು, ಜಸ್ಟ್ ಅವ್ರ ಶೂಟಿಂಗ್ ಹೋಗಕ್ಕೆ ಒಂದಿನ ಮುಂಚೆ ಕಾಸ್ಟ್ ಆಗಿದ್ದು. ಆ್ಯಂಡ್ ಐ ಥ್ಯಾಂಕ್ ಗಾಡ್ ಎವ್ರಿ ಡೇ ಫಾರ್ ದ್ಯಾಟ್ ಮೂಮೆಂಟ್. ಥ್ಯಾಂಕ್ ಯು ಸುನಿ ಸರ್ ಆ ಪಾತ್ರಕ್ಕೆ, ಆ್ಯಂಡ್ ಅದಕ್ಕೆ ನ್ಯಾಯ ಸಲ್ಲಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಜೂನ್ 26 ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ. ಹಲವಾರು ಶೇಡ್ಸಲ್ಲಿ ನೋಡ್ಬೋದು ನಮ್ಮ 3 ಜನನೂ ನೀವು ಇದರಲ್ಲಿ. ಆ್ಯಂಡ್ ಆ್ಯಸ್ ಯೂಶುವಲ್ ಸಿಂಪಲ್ ಸುನಿ ಸರ್ ಮೂವಿ ಅಂದರೆ ಒಂದು ಲವ್ ಸ್ಟೋರಿ, ಹಾಗೆ ಇದರಲ್ಲಿ ಎಸ್ಪೆಷಲಿ ಥ್ರಿಲ್ಲರ್. ಫಸ್ಟ್ ಟೈಮ್ ಅನಿಸುತ್ತೆ ಸೊ ಲವ್ ಸ್ಟೋರಿ ಆ್ಯಂಡ್ ಥ್ರಿಲ್ಲರ್ ಅಂತಲೇ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ದ ಬೇಸ್ ಬಂದು ಅವ್ರ ಮೂವೀಸಲ್ಲಿ ಯಾವಾಗಲೂ ಲವ್ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಆ್ಯಂಡ್ ರಮೇಶ್ ಸರ್ ಅವ್ರಿಲ್ಲ ಅಂದರೆ ಸಿನಿಮಾ ಆಗ್ತಿರ್ಲಿಲ್ಲ, ಸೊ ಅವರಿಂದ ನಾವೆಲ್ಲ. ಆ್ಯಂಡ್ ಥ್ಯಾಂಕ್ ಯು ರಮೇಶ್ ಸರ್. ಆ್ಯಂಡ್ ಐ ಥಿಂಕ್ ಎಲ್ಲ ಪ್ರೊಡ್ಯೂಸರ್ಸ್ಗೂ ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಸಂತೋಷ್ ಸರ್ ನಮ್ಮನ್ನೆಲ್ಲ ತುಂಬ ಮುದ್ದಾಗಿ ತೋರಿಸಿದ್ದಾರೆ. ಆ್ಯಂಡ್ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ತೋರಿಸಿರೋ ಕಾಣಿಸಿದ್ದೀನಿ ನಾನು ಈ ಮೂವಿಯಲ್ಲಿ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಮೋಕ್ಷ ಬಗ್ಗೆ ಹೇಳಬೇಕು ಅಂದರೆ ಶಿ ಈಸ್ ಒನ್ ಆಫ್ ದ ಜೆಮ್ ಆಫ್ ದ ಪೀಪಲ್ ಅಂತಾರಲ್ಲ ಆ ಥರ. ಶಿ ಹ್ಯಾಸ್ ಥಾಟ್ ಮಿ, ಅವರಿಂದ ತುಂಬ ಕಲ್ತಿದ್ದೀನಿ. And she is very pretty and she is one of the humblest heroines as a human being also, one of the best people I have met. And ಶೀಲಂ ಅವನ ಬಗ್ಗೆ ಜಾಸ್ತಿ ಮಾತಾಡಬೇಕು ಅಂತ ಹೇಳಿ ಕಳಿಸಿದ್ದಾನೆ ಇವತ್ತು ಹೀರೋ ಟೀಸರ್. ಇದೇನು ನೀವು ನೋಡಿದ್ದೀರಾ ಇವಾಗ ಒಂದು 1 minute 2 minutes ಅಲ್ಲಿ. ಬಟ್ ಐ ನೋ ಶೀಲಂ ನಾವು ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೋಸ್ಕರ. ಐ ಥಿಂಕ್ ನಾಟ್ ಓನ್ಲಿ ಸ್ವೆಟ್, ಬ್ಲಡ್ ಕೂಡ. he has just poured his blood, sweat, everything for this movie. ಎವ್ರಿ ಡೇ ಬರೀ ಮೋಡ ಕವಿದ ವಾತಾವರಣ ಅಷ್ಟೇ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಅಷ್ಟು ಪ್ಯಾಷನೇಟ್ ಒಂದು ಆ್ಯಕ್ಟರ್ ಆಗಿ ಆ ಪ್ಯಾಷನ್ನ ಇನ್ನೊಂದು ಆ್ಯಕ್ಟ್ರಲ್ಲಿ ನೋಡೋದು ಇಟ್ಸ್ ಅಮೇಝಿಂಗ್. ಸುಮ್ಮನೆ ಹೋಗಲೇಬೇಕು ಅಂತಲ್ಲ, ಹಿ ಡಿಸರ್ವ್ಸ್ ಟು ಬಿ ಹಿಯರ್. ಆ್ಯಂಡ್ ಐ ಥಿಂಕ್ ಹಿ ವಿಲ್ ಬಿ ಇನ್ ದ ಲಾಂಗ್ ರನ್. ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ವೆಲ್ಕಮ್ ಟು KFI. ಆ್ಯಂಡ್ ಯಯಾತಿ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ನನ್ನ ಇಡೀ ಕರಿಯರಲ್ಲಿ ಐ ಥಿಂಕ್ ತುಂಬ ಹತ್ತಿರವಾಗಿರುವಂಥ ಸಾಂಗ್ ನನಗೆ ತುಂಬ ಬಿಕಾಸ್ ಆಲ್ಮೋಸ್ಟ್ ನಾನು ಶೀಲಂ 1 ವರ್ಷ ಡ್ಯಾನ್ಸ್ ಕ್ಲಾಸಲ್ಲೇ ಇದ್ವಿ. ಮನೆಗೆ ಹೋಗೋದು, ಡ್ಯಾನ್ಸ್ ಕ್ಲಾಸಿಗೆ ಬರೋದು, ಇಷ್ಟೇ ಮಾಡ್ತಾ ಇರೋದು. ಸೊ ಪ್ರಾಕ್ಟೀಸ್ ಎಲ್ಲ ಮಾಡಿ ಈ ಶ್ರಮ ಏನು ನೋಡ್ತಿದ್ದಾರೆ ಇದ್ರ ಹಿಂದೆ ಮಧು ಸರ್ ನಮ್ಮ ಕೊರಿಯೋಗ್ರಾಫರ್, ಅವ್ರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಮ್ಯೂಸಿಕ್ ಜುಡಾ ಸರ್ ಆ್ಯಸ್ ಯೂಶುವಲ್, ಅವ್ರು ಆಲ್ರೆಡಿ ಅವ್ರ ರೊಮ್ಯಾಂಟಿಕ್ ಸಾಂಗ್ಸ್ ಫೇಮಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಟ್ರ್ಯಾಕ್. ಕೊನೆಯದಾಗಿ ಮೋಡ ಕವಿದ ವಾತಾವರಣ 26ನೇ ತಾರೀಕು ಜೂನ್ ಬರ್ತಾ ಇದೆ. ಎಲ್ಲರೂ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಸಿನಿಮಾ ಆದಮೇಲೆ ಮಿಕ್ಕಿದ್ದು ಮಾತಾಡ್ತೀನಿ. ಥ್ಯಾಂಕ್ ಯು. ಇವತ್ತು ಮೋಡ ಕವಿದ ವಾತಾವರಣದ ಹೀರೋ ಚೆರಿಷ್ AKA ಶೀಲಂ ಸ್ವಾಮಿ ಅವರ ದಿನ. ಇದು ಹೇಳೋದಕ್ಕೆ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಅವರು ಕೇವಲ ಹೀರೋ ಆಗಲ್ಲ, ಪ್ರತಿ ಲೈಕ್ ಫಿಲ್ಮ್ ಮೇಕಿಂಗಲ್ಲಿ ಯಾವ ಥರ ತೊಡಸ್ಕೊಬೋದು ಪ್ರತಿ ಫೀಲ್ಡಲ್ಲೂ ಅವ್ರ ಪಾಪ ಅಷ್ಟು ಇನ್ವಾಲ್ವ್ಮೆಂಟ್ ಹಾಕಿದ್ದಾರೆ. ಅದು ನಾನು ಅದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಎಡಿಟಿಂಗ್ ಆಗಲಿ ಅಥವಾ ರೀರೆಕಾರ್ಡಿಂಗ್ ಆಗಲಿ ಪ್ರತಿಯೊಂದರಲ್ಲೂ ಅವ್ರಿಗೆ ಎಲ್ಲನೂ ಗೊತ್ತಿತ್ತು. ಆ್ಯಂಡ್ ಅವರ ಈ ಕಷ್ಟಕ್ಕೆ ಈ ಸಿನಿಮಾ ಅವ್ರಿಗೆ ಒಳ್ಳೇದಾಗಲೇಬೇಕು. ಈ ಸಿನಿಮಾ ಹಿಟ್ಟಾದರೆ ಐ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಫಾರ್ ಹಿಮ್ ಅಂತಲೇ ಹೇಳ್ತೀನಿ ನಾನು. ಸೊ ಯಾ, ಇನ್ಫ್ಯಾಕ್ಟ್ ನಾನು ಅವರಿಂದ ತುಂಬಾ ಕಲ್ತಿದ್ದೀನಿ ಸಿನಿಮಾದಲ್ಲಿ. ಅವರ ಡೆಡಿಕೇಶನ್ ಆಗಲಿ ಅಥವಾ ಹಾರ್ಡ್ ವರ್ಕ್ ಆ್ಯಂಡ್ ಪ್ಯಾಷನ್ ಎಲ್ಲನೂ ತುಂಬಾ ಇನ್ಸ್ಪೈರ್ ಆಗುತ್ತೆ. ಸೊ ವೆನ್ ನಿಮ್ಮ ಕೋ ಆ್ಯಕ್ಟರ್ ಅಷ್ಟು 100% ಅಲ್ಲ 1000% ಕೊಟ್ಟಾಗ ನಿಮಗೂ ಅದೊಂದು ಸ್ಟ್ರೆಂತ್ ಸಿಗತ್ತೆ, ಆ ಇನ್ಸ್ಪಿರೇಷನ್ ಸಿಗತ್ತೆ, ನಾನು ಕೊಡಬೇಕು, ನಂದು ಫುಲ್ ಹಾಕಬೇಕು ಅಂತ. ಸೊ ಇನ್ ದ್ಯಾಟ್ ವೇ ಹಿ ವಾಸ್ ವೆರಿ ಇನ್ಸ್ಪೈರಿಂಗ್ ಟು ಮೀ. ಶೀಲಂ ನೀನು ಹೇಳ್ದಂಗೆ ಎಲ್ಲ ಹೇಳಿದ್ದೀನಿ, ಇನ್ಯಾರು ಮರಿತಿರ್ತೀನಿ ಅಂತ ಗೊತ್ತಾ? ಓಕೆ ಅಲ್ಲ, ಓಕೆ, ಆಮೇಲೆ ಬಿರಿಯಾನಿ ಮರಿಬೇಡ. ಓಕೆ. ಆ್ಯಂಡ್ ಅಫ್ಕೋರ್ಸ್ ಮೋಡ ಕವಿದ ವಾತಾವರಣ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆ. ಇದನ್ನ ಒಂದ್ಸತಿ ನಾನು ಹೇಳಿದ್ದೆ ಯಾವುದೋ ಒಂದು ಅವಾರ್ಡ್ ಶೋ ಅಲ್ಲಿ, ಬಟ್ ಇವತ್ತು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ
ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ನಾನು, ನನಗೆ ನನ್ನ ಮೋಸ್ಟ್ ಲೈಕ್ ಯಾವ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ನನಗೆ ಆಸೆ ಇದೆ ಅಂತ ಕೇಳಿದಾಗ ನನಗೆ ಸುನಿ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆದರೆ ಅವ್ರನ್ನ ಹೇಗೆ ರೀಚ್ ಆಗೋದು ಅಂತ ಗೊತ್ತಿಲ್ಲ. ಸಿನ್ಸ್ ಐ ಆಮ್ ಸ್ಟಿಲ್ ಸ್ಟ್ರಗ್ಲಿಂಗ್ ಆ್ಯಕ್ಟರ್, ನನಗೆ ಹೇಗಾದರೂ ಮಾಡಿ ಒಂದು ಪ್ರೊಡ್ಯೂಸರ್ ಸಿಕ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೊರಟೋಗ್ತೀನಿ ಸುನಿ ಸರ್ ಜೊತೆ, ಪ್ಲೀಸ್ ನನ್ನ ಹೀರೋಯಿನ್ ಆಗಿ ಮಾಡಿ, ನನ್ನ ಜೊತೆ ನನ್ನ ಹಾಕೊಳ್ಳಿ ನಿಮ್ಮ ಸಿನಿಮಾದಲ್ಲಿ ಅಂತೆಲ್ಲ ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದೆ. ಬಟ್ ನಾನು ಜೆನ್ಯೂನ್ಲಿ ಮೀನ್ ಮಾಡಿದ್ದೆ. ಐ ಥಿಂಕ್ ಅವತ್ತು ದೇವ್ರು ನಿಜವಾಗ್ಲೂ ತಥಾಸ್ತು ಅಂತ ಅನ್ಸುತ್ತೆ ದಟ್ ಐ ಗಾಟ್ ದಿಸ್ ಆಪರ್ಚುನಿಟಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಗೆ ಎಷ್ಟೇ ಥ್ಯಾಂಕ್ ಯು ಹೇಳಿದ್ರು ಕಡಿಮೆನೆ. ಬಿಕಾಸ್ ಈ ಸಿನಿಮಾದಲ್ಲಿ ಒಬ್ಬ ಹೀರೋಯಿನ್ಗೆ ಲೈಕ್ ಯಾವ ಥರ ಪರ್ಫಾರ್ಮ್ ಮಾಡಬೇಕು ಅಂತ ಆಸೆ ಇರುತ್ತೆ, ಅದು ಎಲ್ಲದಕ್ಕೂ ನನಗೆ ಚಾನ್ಸ್ ಇತ್ತು ಆ್ಯಂಡ್ ಆಪರ್ಚುನಿಟಿ ಇತ್ತು. ಆ್ಯಂಡ್ ಐ ಹೋಪ್ ನಾನು ಐ ಹ್ಯಾವ್ ಮೇಡ್ ಗುಡ್ ಯೂಸ್ ಆಫ್ ಇಟ್ ಅಂತ ಅನ್ಕೋತೀನಿ. ಸೊ ಮೋಡ ಕವಿದ ವಾತಾವರಣ ಇದೆ ಜೂನ್ 26ಕ್ಕೆ ರಿಲೀಸ್ ಆಗ್ತಿದೆ. ಸೊ ನೀವೆಲ್ಲರೂ ನಮ್ಮ ಫಸ್ಟ್ ಆಡಿಯನ್ಸ್. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ. ಇವಾಗ ಅಂತ ಅಲ್ಲ, ರಿಲೀಸ್ ಆದಮೇಲೇನೂ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ರಾಮ್ ಸರ್, ಸಾತ್ವಿಕಾ, ಸುನಿ ಸರ್, ಮೋಹನ್ ಅಣ್ಣ ಆ್ಯಂಡ್ ಪ್ರತಿಯೊಬ್ಬರು ಐ ಆಮ್ ವೆರಿ ಫಾರ್ಚುನೇಟ್ ಎಲ್ಲರ ಜೊತೆ ಕೆಲಸ ಮಾಡಿರೋದು. ಸಂತೋಷ್ ಸರ್, ವಿಲಿಯಮ್ ಸರ್, ಐ ಹೋಪ್ ನಾನು ಯಾರ ಹೆಸರು ಮರೀತಿಲ್ಲ ಅಂತ. ಹೇಳ್ತಾ ಹೋದ್ರೆ ಇನ್ನೂ ತುಂಬ ಇದೆ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮಗೂ ಎಲ್ಲರಿಗೂ ಇಷ್ಟ ಆಗಿದೆ ಟ್ರೀಸನ್ ಅಂತ ಅನ್ಕೋತೀನಿ. ಇದು ಜಸ್ಟ್ ಒಂದು ಮಿನಿ ಟ್ರೇಲರ್ ಅಷ್ಟೇ, ಇನ್ನೂ ಸಿನಿಮಾ ಬಾಕಿ ಇದೆ. ಸೊ ಕಾಯ್ತಾ ಇರಿ. ಮೋಡ ಕವಿದ ವಾತಾವರಣ ಇದೆ 26ಕ್ಕೆ. ಜೈಮ್ ಆಫ್ ಅ ಪರ್ಸನ್. ನಾವು ಅವ್ರ ಥರ ಪ್ರೊಡ್ಯೂಸರ್ ನೋಡೇ ಇಲ್ಲ. ಹೀಸ್ ವೆರಿ ಚಿಲ್, ಹೀಸ್ ವೆರಿ ಪ್ಯಾಷನೇಟ್ ಆ್ಯಂಡ್ ತುಂಬಾ ಸಪೋರ್ಟಿವ್. ನಮ್ಮ ಸಿನಿಮಾ ಇವತ್ತು ಇಲ್ಲಿವರೆಗೂ ಬಂದಿದೆ ಅಂದರೆ ಅವರಿಂದನೇ ಕಾರಣ. ನೀವು ನಂಬ್ತಿರೋ ಬಿಡ್ತಿರೋ ತುಂಬಾ ಕಾಂಪ್ಲಿಕೇಶನ್ ಆಗಿತ್ತು. ಬಟ್ ಐ ಥಿಂಕ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್ ಅಂತ ಹೇಳ್ತಾರಲ್ಲ. ಸೊ ಫೈನಲಿ ವಿ ಆರ್ ಹಿಯರ್ ಇನ್ ಫ್ರಂಟ್ ಆಫ್ ಯು. ಸರ್, ನಾನು ಅವ್ರ ಪ್ರೀವಿಯಸ್ ಸಿನಿಮಾ ನೋಡಿದ್ದೀನಿ. ಆಪರೇಷನ್ ಅಲ್ಮೇಲಮ್ಮ ಆಗಲಿ, ಚಮಕ್ ಆಗಲಿ, ಸಿಂಪಲಾಗಿ ಒಂದು ಲವ್ ಸ್ಟೋರಿಯಿಂದ ನನಗೆ ಅವ್ರದ್ದು ಸಿನಿಮಾ ಮೇಕಿಂಗ್ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಲೈಕ್ ಒಂಥರ ನಾರ್ಮಲ್ ಸಿನಿಮಾ ಥರ ಇರಲ್ಲ. ಇಟ್ಸ್ ವೆರಿ ಲೈಕ್ ಕಾಮನ್ ಮ್ಯಾನ್ಗೆ ಕನೆಕ್ಟ್ ಆಗೋ ಥರ ಅವ್ರ ಕಾಮಿಡಿ ಟೈಮಿಂಗ್ ಆಗಲಿ, ಡೈಲಾಗ್ಸ್ ಆಗಲಿ, ಲೈಕ್ ಕಾಮಿಡಿ ಮಾಡಬೇಕು ಅಂತ ಮಾಡಲ್ಲ. ಇಟ್ ಇಸ್ ಸಿಚುವೇಶನಲ್ ಕಾಮಿಡಿ ಅಂತ ಹೇಳ್ತಾರಲ್ಲ, ಆ ಥರ ಯೂಸ್ ಮಾಡ್ತಾರೆ. ಸೊ ಅದು ತುಂಬ ಜನ ಕನೆಕ್ಟ್ ಆಗುತ್ತೆ ಆಡಿಯನ್ಸ್ಗೆ. ಸೊ ಆ್ಯಂಡ್ ಆಲ್ಸೋ ಅವ್ರು ಬರೀ ಹೀರೋಗೆ ಇಂಪಾರ್ಟೆನ್ಸ್ ಕೊಡಲ್ಲ, ಹೀರೋಯಿನ್ಗೂ ಒಂದು ಸ್ಪೆಷಲ್ ಇಂಪಾರ್ಟೆನ್ಸ್ ಕೊಡ್ತಾರೆ ಕ್ಯಾರೆಕ್ಟರ್ ಬರೀವಾಗ. ಅದು ನಂಗೆ ಇಷ್ಟ ಆಗುತ್ತೆ. ಬಿಕಾಸ್ ಆಸ್ ವಿ ಆಲ್ ನೋ, ಸ್ವಲ್ಪ ಇಂಡಸ್ಟ್ರಿ ಹೀರೋ ಸೆಂಟ್ರಿಗೆ ಇರೋದ್ರಿಂದ ಈ ಥರ ಒಂದು ಆಪರ್ಚುನಿಟಿ, ಈ ಥರ ಒಂದು ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ಕಾಗ ಯು ವಿಲ್ ಬಿ ಹೋಪ್ಫುಲ್ ಅಲ್ವಾ. ಓಕೆ, ನನಗೂ ಒಂದು ಒಳ್ಳೆ ಆಪರ್ಚುನಿಟಿ ಇದು, ನನ್ನ ಟ್ಯಾಲೆಂಟ್ನ ಹಾಕೋಕ್ಕೆ ಅಂತ. ನಾವು ಮೊದಲನೇ ಸಿನಿಮಾ ಸಖತ್ ಮಾಡಿದಾಗ ಫಸ್ಟ್ ಡೈರೆಕ್ಟರ್ ನಮ್ಮ ಪ್ರೊಡಕ್ಷನ್ ಹೌಸ್ಗೆ, ಕ್ಯಾಮರಾಮೆನ್ ಆಗಲಿ, ಶೀಲಮ್ ಅವರು ಎಲ್ಲರೂ ಫಸ್ಟ್ ಸಿನಿಮಾದಲ್ಲಿ ಟ್ರಾವೆಲ್ ಆಗಿದ್ವಿ. ಸೊ ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಸರ್, ಆ್ಯಂಡ್ ಎಸ್ಪೆಷಲಿ ರಮೇಶ್ ಸರ್. ಈ ಮೋಕ್ಷ ಅವ್ರು ಹೇಳಿದಾಗಲೇ ವೆರಿ ಕೂಲ್ ಟೀಮ್ ಅವರು. ಫಸ್ಟ್ ಆಫ್ ಆಲ್ ಸುನಿ ಸರ್ ಅಂದ್ರೆ ವೆರಿ ಕೂಲ್, ತುಂಬ ಈಸಿ ಅವ್ರ ಜೊತೆ ಕೆಲಸ ಮಾಡೋದು. ಸೊ ಇಲ್ಲಿ ನಿರ್ಮಾಪಕರು ಸಹ ವೆರಿ ಕೂಲ್, DOP ಸಹ ವೆರಿ ಕೂಲ್, ಹೀರೋ ಸಹ ಕೂಲ್. ಸೊ ಸಿನಿಮಾ ತುಂಬ ಸುಸೂತ್ರವಾಗಿ ನಡೆದಿರುತ್ತೆ. ಸೊ ಈ ತಿಂಗಳು 26ನೇ ತಾರೀಕು ತೆರೆಗೆ ಬರ್ತಾ ಇದೆ. ಸೊ ಎಲ್ಲ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು. ಒಂದು ಒಳ್ಳೆ ಸಿನಿಮಾನ ಒಳ್ಳೆ ಟೈಮಲ್ಲಿ ರಿಲೀಸ್ ಮಾಡಬೇಕು ಅಂತ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದು ಕೊನೆಗೆ ಈ ಡೇಟ್ ರಿಲೀಸ್ ಮಾಡಿದ್ವಿ. ಸಿನಿಮಾ ಮಾಡಬೇಕಾದ್ರೆ ಆರಂಭದಲ್ಲಿ ಕೂಲ್ ಆಗಿರ್ತಾರೆ, ರಿಲೀಸ್ಗೆ ಟೆನ್ಷನ್ ಆಗ್ತಾರೆ ಅಂತ ಕೇಳಿದೀವಿ. ಎಲ್ಲರೂ ನೀವು ಫುಲ್ ಕೂಲ್ ಆಗಿದ್ದೀರಾ ಅಂತಲ್ಲ, ಹೆಂಗೆ? 4 ಜನ ಇದೀವಿ ಸರ್ ಪ್ರೊಡ್ಯೂಸರ್ಸ್, ಅದಕ್ಕೋಸ್ಕರ. ಅದು ಹೇಗೆ ಅಂದರೆ ಸಿನಿಮಾನ ಒಂದು 70% ಆದಮೇಲೆ ನಾವು ಟೇಕ್ ಓವರ್ ಮಾಡಿದ್ದು ಇದನ್ನು. ಫಸ್ಟ್ ಟೈಮು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಕ್ಕೆ ಹೋದೆ, ಆ ಟೈಮಲ್ಲಿ ಮೇಡಮ್ ಬಂದ ತಕ್ಷಣ ಎಲ್ಲ ಅದು ಮಿಸ್ ಆಯಿತು. ಸರ್ ಶಿಲಮ್ ಸರಿ ಇಲ್ಲ ಸರ್, ಅದು ಮೈಸೂರಿಗೆ ಬಂದ್ಬಿಟ್ಟು ಒಂದಷ್ಟು ಸಿನಿಮಾ ತುಣುಕುಗಳನ್ನ ಸುನಿ ಸರ್ ತೋರಿಸ್ತಾರೆ. ಆನೆಸ್ಟಾಗಿ ಹೇಳ್ತೀನಿ, ಬೇಜಾರು ಮಾಡ್ಕೋಬೋದು ಸರ್. ಆ ಟೈಮಲ್ಲಿ ಯಾರು ನೋಡ್ತಾರೆ ಈ ಹೊಸಬರ್ದನ್ನ ಅಂದ್ಬಿಟ್ಟು ನೋಡೋಣ ಸರ್ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ನಮ್ದು ಒಂದು ಸಲ ಪ್ರೇಮಕ್ಕಿಂತ ಡಬ್ಬಿಂಗ್ ಟೈಮಲ್ಲಿ ಸುನಿ ಸರ್ ನನಗೆ ಸಿನಿಮಾ ತೋರಿಸ್ತಾರೆ. ಅದನ್ನು ನಾನು ನೋಡ್ಬಿಟ್ಟು ನನಗೆ ತುಂಬ ಸರ್ಪ್ರೈಸ್ ಆಯಿತು, ಇಷ್ಟನೂ ಆಯಿತು. ಸರ್ ಅದೇನು ರಿಲೀಸಿಗೆ ಬೇಕು ನಾನು ಮಾಡ್ತೀನಿ,
ರಿಲೀಸ್ ಮಾಡಿ ಸರ್ ಅಂದಾಗ, ಇಲ್ಲ ಸರ್ ನೀವೇ ಟೇಕ್ ಓವರ್ ಮಾಡಿ ಅಂದಾಗ ಆ ಸಿನಿಮಾ ನಾನು ತೊಗೊಂಡು ಇನ್ನೊಂದಷ್ಟು ಹಾಕಿ, ಆಗ ನನ್ನ ಸ್ನೇಹಿತರಿಗೂ ಸಿನಿಮಾ ತೋರಿಸ್ತೀನಿ. ಅವರು ತುಂಬ ಖುಷಿಯಾಗಿ, ಇಲ್ಲ ನಾವು ಈ ಸಿನಿಮಾ ನಾವು ಮಾಡೋಣ, ಹೆಮ್ಮೆ ಅನಿಸುತ್ತೆ ನಮಗಿಂತ ಸಿನಿಮಾ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲರೂ ಇದು ಮಾಡಿದ್ರು ಸರ್. ಇವತ್ತು ಅಂದರೆ ಹೀರೋ ಕ್ಯಾರೆಕ್ಟರೈಸೇಷನ್ ರಿವೀಲು, ಏನೋ ಫ್ಲೋ ಚಾರ್ಟ್ ಮಿಸ್ ಆಗಿ ಸಾಂಗ್ ಫಸ್ಟ್ ಪ್ಲೇ ಆಯಿತು. ಸೊ ನಿಮಗೆ ಅಲ್ಲೇ ಗೊತ್ತಾಗುತ್ತೆ ಹೀರೋ ಕ್ಯಾರೆಕ್ಟರ್ ಅಂತದ್ದು ಅಂತ ಸಾಂಗಲ್ಲೇ. ಇಲ್ಲ, ನಾನು ಯೂಶಲಿ ಹೇಳ್ಬೇಕಂದ್ರೆ ಸಿನಿಮಾಗಿಂತ ಟ್ರೇಲರ್ ಚೆನ್ನಾಗಿ ಕಟ್ ಮಾಡ್ತೀನಿ ಅಂತ ತುಂಬ ಜನ ಮಾತಾಡ್ತಾರೆ. ಬಟ್ ಈ ಸಿನಿಮಾ ಚಾಲೆಂಜಿಂಗ್ ಏನಂದ್ರೆ ನನಗೆ ಗೊತ್ತು, ಈ ಸಿನಿಮಾದ್ದು ಟ್ರೇಲರ್ ನಾನು ತುಂಬ ಚೆನ್ನಾಗಿ ಕಟ್ ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಹೀರೋ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಿಡೋಕ್ಕಾಗಲ್ಲ, ಕೋರ್ಸ್ ಹೀರೋಯಿನ್ ಕ್ಯಾರೆಕ್ಟರೈಸೇಷನ್ ಬಿಡೋಕ್ಕಾಗಲ್ಲ. ಯಾಕಂದರೆ ಸಿನಿಮಾದ ಅರ್ಧ ಪಾರ್ಟು ನಾನು ಥಿಯೇಟ್ರಲ್ಲೇ ರಿವೀಲ್ ಮಾಡೋದು, ಅಂದರೆ ಏನೋ ಒಂದು ಅಂಶ ಇದೆ ಅದನ್ನು ಫಸ್ಟೇ ರಿವೀಲ್ ಮಾಡಲ್ಲ ಅಂತ ಡಿಸೈಡ್ ಆಗಿದ್ದೀನಿ. ಸೊ ಆ ಕಾರಣಕ್ಕಾಗಿ ನಾನು ಅರ್ಧ ಸಿನಿಮಾದಲ್ಲೇ ಟ್ರೇಲರ್ ಕಟ್ ಮಾಡಬೇಕು, ಅರ್ಧ ಸಿನಿಮಾದಲ್ಲೇ ಹೀರೋ ಕ್ಯಾರೆಕ್ಟರ್ ಕಟ್ ಮಾಡಬೇಕು. ಸೊ ಆ ಕಾರಣಕ್ಕಾಗಿ ನಾನು ಬೆಸ್ಟ್ ಅಲ್ಲ, ಇದು ಸಿನಿಮಾಗೆ ಇದು ಬೆಸ್ಟ್ ಅಲ್ಲ ಅಂತ ನನಗೆ ಗೊತ್ತು. ಸ್ಟಿಲ್ ನಾವು ಬಿಡಲೇಬೇಕು, ಆ ಕಾರಣಕ್ಕಾಗಿ ಬಿಡ್ತಾ ಇದ್ದೀವಿ. ಅದು ಬಿಟ್ಟು ಇನ್ನು ಫಸ್ಟಿಂದ ಶುರು ಮಾಡೋದಾದರೆ ಶೀಲಂ ಸರಿಂದ ಹೇಳೋದಾದರೆ ತಮ್ಮ ಫ್ರಮ್ ಬೇರೆ ಅಮ್ಮ ಅಂತಲೇ ಹೇಳ್ಬೋದು. ಯಾಕಂದರೆ ಸಿಂಪಲಾಗಿ ಇನ್ನೊಂದು ಲವ್ ಸ್ಟೋರಿಲಿ ಅವರು ಕೋ ಡೈರೆಕ್ಟರ್ ಆಗಿ ಬಂದಿದ್ದರು. ಸೊ ಅಲ್ಲಿಂದನೂ ಜೊತೆಲೇ ಇದ್ದೀನಿ. ಈಗಲೂ ಅವರೆಲ್ಲ ಹೀರೋ ಅಂದಾಗ ಅಯ್ಯೋ ನಾನು ಯಾವತ್ತೂ ಹಂಗೆ ಕರೆಯೋದೇ ಇಲ್ವಲ್ಲ ಅಂತ. ಯಾಕಂದರೆ ನಿನ್ನೆ ರಾತ್ರಿ 4 ಗಂಟೆಗೆ ನಾವು ಕ್ಯೂಬಲ್ಲಿ ಶೋ ಮುಗಿಸ್ಕೊಂಬಂದಿದ್ದೆ, ಸಿಂಗಾಪುರ್ ಶೋ ಆಗ್ತಿದೆ, ಅಲ್ಲಿ ಅಪ್ಲೋಡ್ ಆದಾಗ 4 ಗಂಟೆಗೆ ಮುಗಿಸ್ಕೊಂಬಂದು. ಸೊ ನಾನು ಅವ್ರನ್ನ ಅಸೋಸಿಯೇಟ್ ಥರನೇ ನೋಡ್ತಾ ಇದ್ದೀನಿ ಎವ್ರಿ ಡೇ. ಅದೊಂದು ಫೀಲ್ಗೆ ನಾನು ಹೋಗೋಕ್ಕೆ ಆಗ್ತಿಲ್ಲ ಅವ್ರನ್ನ ಹೀರೋ ಆಗಿ ನೋಡೋಕ್ಕೆ. ಮತ್ತು ರಕ್ಷಿ ಶೆಟ್ಟಿ ಸರ್ ಬಿಟ್ಟ ಮೇಲೆ ನಾನು ಶೀಲಂನೇ ಈ ಪ್ರಾಜೆಕ್ಟ್ಗೆ ಹೀರೋ ಆಗ್ತೀರಾ ಅಂತ ಹೊಸೊಬ್ರನ್ನ ಕೇಳಿದ್ದು. ಅಂದರೆ ಅಫ್ಕೋರ್ಸ್ ರಿಷಿ ಸರ್, ಧನ್ವೀರ್, ದುಷ್ಯಂತ್, ವಿರಾಜ್, ಪ್ರವೀಣ್ ತೇಜ್, ಇನ್ಯಾರಿದ್ದಾರೆ, ಅನಿಲ್ ಶೆಟ್ಟಿ, ಇವರೆಲ್ಲರೂ ಲೈಫಲ್ಲಿ ಬಂದಿದ್ದು ನನ್ನ ಪುಣ್ಯ. ತುಂಬ ಜನ ಬಂದು ಎಲ್ಲೋ ಒಂದು ಕಡೆ ಮಾಸ್ ಹುಡುಗರು ಬಂದಣ ಬಜಾರ್ ಥರದ ಮೂವಿ ಮಾಡಿ ಅಂತಾರೆ, ಅಥವಾ ಗತವೇ ಸೆಕೆಂಡ್ ಹಾಫ್ ನನ್ನ ಲೈಫಿನ ಬೆಸ್ಟ್ ಮೂವಿ ಅಂತ ಹೇಳ್ತಾರೆ. ಶಾಕಿಂಗ್ ಅಂದರೆ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಡೈಲಾಗ್ಸ್, ನಾನು ಒಂದು ಲವ್ ಸ್ಟೋರಿ ಅಂತೀನಿ, ಇಲ್ಲ ಇನ್ನೊಂದು ಲವ್ ಸ್ಟೋರಿ ಇದು ನಂಗೆ ತುಂಬ ಇಷ್ಟ ಅಂದರೆ. ಸೊ ಇವರೆಲ್ಲ ಹೊಸಬ್ರು ಬಂದಿದ್ದಕ್ಕೆ ನನ್ನ ಲೈಫಲ್ಲಿ ಈ ರೀತಿದು ಬಂದಿದ್ದು. ಬಟ್ ನಾನು ಫಸ್ಟ್ ಅಪ್ರೋಚ್ ಆಗಿದ್ದು ರಕ್ಷಿ ಶೆಟ್ಟಿ ಸರ್ನ. ಅದು ಬಿಟ್ಟರೆ ಇನ್ನು ಹೊಸಬ್ರು ಅವರೇ ನನ್ಗೆ ಬರ್ತಿದ್ರು. ಸೊ ಆವಾಗ ನನ್ನ ಪ್ರಾಜೆಕ್ಟ್ಗಳು ಕಮಿಟ್ ಆಗ್ತಿದೆ. ಬಟ್ ಅದು ಬಿಟ್ಟು ಇನ್ನೊಂದು ಶೀಲಂ ಸರ್ನ, ಸರ್ ಈ ಪ್ರಾಜೆಕ್ಟ್ ನೀವು ಮಾಡಿ ಅಂತ ಹೇಳಿದ್ದು, ನಾನು ಶೀಲಂಗೆ ಈ ಪ್ರಾಜೆಕ್ಟ್ ಇದು ಮಾಡಿದ್ದು. ಅಂದರೆ ಅವ್ರು ಥ್ರೂ ಔಟ್ ಅವರು ಸಿಂಪಲಾಗಿ ಇನ್ನೊಂದು ಲವ್ ಸ್ಟೋರಿಗೆ ಆರ್ಟಿಸ್ಟ್ ಆಗಬೇಕು ಅಂತ ಬಂದರು. ಬಟ್ ಕೆಲವ್ರು ತುಂಬ ಅಂದರೆ ಸ್ಕೇಲ್ ಥರ ಇರ್ತಾರೆ ವ್ಯಕ್ತಿ, ಅಂದರೆ ತುಂಬ ನೀಟಾಗಿ ಇದೇ ಟೈಮ್ ಪಂಚುಯಾಲಿಟಿ ಇದೇ ನಾವ್ಯಾರೋ ಆ ರೀತಿ ಇರಲ್ಲ, ನಾವ್ಯಾರು ಮೀನ್ಸ್ ನಮ್ಮ ಕೆಟಗರಿಯವರು. ಬಟ್ ಹಂಗಿದ್ದಾಗ ನಾವೇನು ಮಾಡ್ತೀವಿ, ಇವರು ಕರೆಕ್ಟಾಗಿ ವರ್ಕ್ ಫಾಲೋ ಮಾಡ್ತಾರಲ್ಲ ಅಂದ್ಬಿಟ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹಾಕೊಂಡು ಅಲ್ಲಿಂದ ಅವರನ್ನೇ ಬರೋ ಎಲ್ಲ ಫಿಲಮ್ಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೇ ಕಂಟಿನ್ಯೂ ಅದು, ಅಥವಾ ಪ್ರೊಡಕ್ಷನ್ ಡಿಸೈನರ್, ಹಂಗೆ ಒಂದೊಂದೇ ಪೋರ್ಷನ್ ತಗೋತಾ ಇದ್ರು. ಒಂದೊಂದು ಸಣ್ಣ ಪಾತ್ರ ಕೊಡ್ತಿದ್ದೆ. ಬಟ್ ಯಾವಾಗಲೂ ಆರ್ಟಿಸ್ಟ್ ಆಗಿ ಅವ್ರನ್ನ ನಾನು ತುಂಬ ಗಮನದಲ್ಲಿ ಇಟ್ಕೊಂಡಿಲ್ಲ. ಒಂದು ಗ್ಯಾಪ್ ಸಿಕ್ತಾಗ ಸೆಂಟ್ರಲ್ಲಿ ಒಂದು ಕತೆ ಮಾಡ್ತಿದ್ದಾಗ ಓಕೆ ಇದು ಏನೋ ಫ್ರೆಶ್ ಫೇಸ್ ಕೇಳ್ತಿದೆ ಅಂದಾಗ ನಾನು ಶೀಲಂ ಸರ್ನ ಸರ್ ನೀವೇ ಮಾಡಿ ಇದು ಅಂತ ಅಂದ್ಕೊಂಡು, ಆಮೇಲೆ ಶ್ರೀನಿಧಿ ಫಿಲಮ್ಸ್ ಅಂತ ಅವ್ರನ್ನ ನೆನೆಸ್ಕೋಬೇಕು ನಾನು, ಯತೀಶ್ ಸರ್. ಯಾಕಂದರೆ ಹೊಸಬ್ರಿಗೆ ಮತ್ತೆ ಕತೆ ಹೇಳಿದಾಗ ಪ್ರೊಡ್ಯೂಸರು ಅವರು ಬಂದರು. ಬಟ್ ಅವರೊಂದು ಟೈಮ್ ಟೇಬಲ್ ಕೊಟ್ಟಿದ್ರು, ಅಂದರೆ ಈ ಟೈಮಿಂದ ಈ ಟೈಮಲ್ಲಿ ಮೂವಿ ಮಾಡಿದ್ರೆ ನನಗೆ ವರ್ಕ್ ಆಗುತ್ತೆ ಅಂತ. ಸರಿ ಸರ್ ಅದ್ರಲ್ಲಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದೆ. ಬಟ್ ಡ್ಯೂ ಟು ವೆದರ್ ಕಂಡೀಷನ್ಸ್, ಯಾಕಂದರೆ ಇದು ಬರೀ ಮೋಡ ಕವಿದ ವಾತಾವರಣದ ಟೈಮಲ್ಲೇ ಶೂಟ್ ಮಾಡಬೇಕು ಅಂದ್ಕೊಂಡಿದ್ರಿಂದ ನಮ್ಗೆ ಆಗಲಿಲ್ಲ. ಆ ಟೈಮಲ್ಲಿ ಅವ್ರನ್ನ ಸ್ವಲ್ಪ ನಾನು ಬ್ಯಾಕ್ಔಟ್ ಆಗ್ತೀನಿ ಅಂದಾಗ ಸರಿ ಅಂದ್ಬಿಟ್ಟು ಒಂದು ಸಲ ಪ್ರೇಮ ಕಥೆ ಒಳಗಡೆ ಇದ್ದೆ. ಆ ಟೈಮಲ್ಲಿ ರಮೇಶ್ ಸರ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಒಂದ್ಸಲ ಮೂವಿ ನೋಡಿ ಅಂತ. ಸರ್ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಾಗ ಅವಾಗಲೇ ಒಂದು ನಮಗೆ ಪಾಸಿಟಿವ್ ಬಂದಂಗೆ ಆಯ್ತು, ಒಂದು ಬೂಸ್ಟಪ್ ಬಂತು. ನಾವೇನು ಚಿಕ್ಕ ಬಜೆಟ್ ಅಂದ್ಕೊಂಡಿದ್ದು, ಈ ಸಾಂಗ್ ಎಲ್ಲ ಅಫ್ಕೋರ್ಸ್ ರಮೇಶ್ ಸರ್ ಬಂದಿದ್ದಕ್ಕೆ ಆಗಿದೆ. ಇಲ್ಲಿ ಈ ಸಾಂಗ್ ಎಲ್ಲ ನಾನು ಡಿಲೀಟ್ ಮಾಡಿ ಮೂವಿ ಮಾಡ್ತಿದ್ದೆ. ಹೇಗೆ ಬಂದಾಗ ಒಂದು ಇನ್ನು ಭುಜಬಲ ಪರಾಕ್ರಮ ಅಂತೀವಲ್ಲ ಆ ರೀತಿ ಬಂತು. ಜೊತೆಗೆ ಇನ್ನು ಗೋರಮೇಶ್ ಸರು, ರಂಗರಾಜು ಸರ್ ಬಂದಿಲ್ಲ, ಅವರು ಮತ್ತು ಲೋಕೇಶ್ ಅವರು ಇವರೆಲ್ಲ ಇರೋದ್ರಿಂದ ಸೊ ಇನ್ನೂ ತುಂಬ ದೊಡ್ಡ ಬೆಲ ನಮಗೆ ಬಂದಿದೆ. ಅದು ಬಿಟ್ಟು ಇನ್ನು ಹೊಗಳಬೇಕು ಅಂದರೆ ಬೈ ಕ್ಯಾರೆಕ್ಟರ್ ಶೀಲಮ್ಮ ತುಂಬ ಅಂದರೆ ಅದೇ ಹೇಳಿದ್ನೆಲ್ಲ ಸ್ಕೇಲ್ ಹಾಕಿದ ವ್ಯಕ್ತಿ. ಯಾರು ಮಗಂಗೆ ಓಕೆ ಹಿಂಗೆ ಬದುಕಬೇಕು, ಏನು ಡ್ರಿಂಕ್ಸು ಸ್ಮೋಕು ಮಾಡಲ್ಲ, ಅಥವಾ ಟೈಮ್ ಪಂಚುಯಾಲಿಟಿ ಇರ್ತಾನೆ, ಬೇರೆ ಹುಡುಗಿರ್ ಕಣ್ಣೆ ತೆರೆ ನೋಡಲ್ಲ, ಹೀರೋಯಿನ್ಸ್ಬಿಟ್ಟು ಈ ರೀತಿ. ಸೊ ಈ ರೀತಿ ಏನಿದಾವೆ ಆ ರೀತಿ ಕ್ಯಾರೆಕ್ಟರ್ ಶೀಲಮ್ಮು. ಇನ್ನು ಆ್ಯಕ್ಟಿಂಗ್ ವೈಸ್ ತುಂಬ ಚೆನ್ನಾಗಿ ಮಾಡಿದರೆ, ನಾನು ಏನೇ ಹೇಳಿದ್ರು ಹೋಗ್ಲಿಕ್ಕೆ ಆಗುತ್ತೆ. ನಾನು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆಮೇಲೆ ತುಂಬ ಕೆಟಗರಿ ಇದೆ, ಅವರು ಲಾಂಗ್ ಹೇರ್ಸ್ ಇರ್ಬೋದು, ಗಡ್ಡ ಇರ್ಬೋದು, ಸ್ಕೂಲ್ ಡೇಸ್ ಇರ್ಬೋದು, ಈ ರೀತಿ ಎಲ್ಲ ಅವ್ರಿಗೆ ಸಿಕ್ಕಿರೋದ್ರಿಂದ ಸೊ ಚೆನ್ನಾಗಿ ಕ್ಯಾರಿ ಮಾಡಿದರೆ. ಓಕೆ ರಮೇಶ್ ಸರ್ ಇಲ್ಲೇ ಇದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡೋದೇ ಬಿಟ್ಬಿಟ್ಟೆ ಆಫ್ಟರ್ ಗತವೈಭವ. ನಾನು
ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯಿಂದ ಹಿಡಿದು ಪ್ರತಿಯೊಂದು ಮೂವಿನೂ ಎದುರುಕೊಳ್ತಿದೆ, ರಿಲೀಸ್ ದಿವಸ ಎದುರುಕೊಳ್ತಿದೆ ಜನ ಬರ್ತಾರ ಇಲ್ವಾ ಅಂತ. ಬಟ್ ಒಂದೇ ಮೂವಿ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದು ಗತವೈಭವ ಶೂರ್ ಶಾಟ್ ಆಗುತ್ತೆ ಅಂತ. ಯಾಕಂದರೆ ಪೋಸ್ಟ್ ಪ್ರೊಡಕ್ಷನ್ ನೋಡಿದವ್ರಲ್ಲ ಇದು ಹಂಗೆ ಇದು ಹಿಂಗೆ ಅನ್ನೋರು. ಬಟ್ ನಾನು ಅಂದ್ಕೊಂಡಿದ್ದು ಅಂದರೆ ಅಫ್ಕೋರ್ಸ್ ದುಷ್ಯಂತ್ ಎಲ್ಲ ಕಡೆನೂ ದುಷ್ಯಂತ್ ಅಥವಾ ಆಶಿಕನ್ ರೆಕಗ್ನೈಸ್ ಮಾಡ್ತಾರೆ. ಬಟ್ ಜುಡಾ ಸ್ಯಾಂಡಿ ಹಾಕಿದ ಎಫರ್ಟ್ ಇರ್ಬೋದು, ಅಥವಾ ವಿಲಿಯಂ ಡೇವಿಡ್ ಹಾಕಿದ ಎಫರ್ಟ್ ಇರ್ಬೋದು, ನಾವು ಹಾಕಿದಿರ್ಬೋದು, ನಮಗೇನೋ ಆ ಲೆವೆಲ್ ನಾವೇ ಎಲ್ಲೋ ಎಡವಿದ್ದೀವಿ ಅಂತ ಅನಿಸ್ತು. ಸೊ ಅದಕ್ಕೆ ನಾನು ಎಕ್ಸ್ಪೆಕ್ಟೇಷನ್ ಏನೂ ಇಟ್ಕೊಳಕ್ಕೆ ಹೋಗಲ್ಲ. ಮೂವಿ ಚೆನ್ನಾಗಿ ಮಾಡಿದೀವಿ ಅಂತ ಒಳಗಡೆ ಮನಸ್ಸಲ್ಲಿದೆ. ಈಗ ನಿನ್ನೆ ಒಬ್ರು ಕ್ಯೂಬ್ ಶೋ ನೋಡಿದ್ರು ನಮ್ಮವರೊಬ್ರು, ಅಂದ್ರೆ ಫ್ರ್ಯಾಂಕ್ ಒಪಿನಿಯನ್ಸ್ ಕೊಡೋರು, ಅವರೆಲ್ಲ ತುಂಬ ಹೊಗಳಿದ್ರು. ಸ್ಟಿಲ್ ಆ ಹೊಗಳಿಕೆ ನಾನು ಗತವೈಭವದಲ್ಲೂ ತೊಗೊಂಡಿದ್ದೆ ರಿಲೀಸ್ ಬಿಫೋರು. ಸೊ ಆ ಕಾರಣಕ್ಕೆ ರಿಲೀಸ್ ಆದಮೇಲೆ ನೀವು ಏನೋ ಒಂದು ಬರೀತೀರಾ, ಫಸ್ಟ್ ಹಾಫ್ಗೆ ಏನೋ ಒಂದು ಬರೆದಿರ್ತೀರ, ಅದಕ್ಕೆ ಅಲ್ಲಿ ನೋಡೋವರೆಗೂ ನಾನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ಬಟ್ ಒಂದು ಹೋಪ್ಸ್ ಅಂತೂ ಇದೆ. ಮತ್ತೆ ಪಾಸಿಟಿವ್ ಸೈನ್, ರಮೇಶ್ ಸರ್ ಜಾಯ್ನ್ ಆಗಿದ್ದಾರೆ, ಒಂದು ಸರಳ ಪ್ರೇಮ ಕಥೆ ಆದಮೇಲೆ ಅದೇ ಪಾಸಿಟಿವ್ ಕ್ಯಾರಿ ಆಗ್ತಿದೆ. ಸುಪ್ರೀತ್ ಸರ್ಗೆ ಒಂದು ಸಣ್ಣದಾಗಿ ಹಿಂದೆ ತೋರಿಸಿದ್ದು. ಸೊ ನಾನು ಇಲ್ಲಿ ಬಿಲ್ಡಪ್ ಕೊಡೋಣ ಅಂತಿದ್ದೆ, ಮೂವಿ ನೋಡಿ ಇಮಿಡಿಯೇಟ್ ನಾನು ಮಾಡ್ತೀನಿ ಅಂತ ಬಂದರು ಅಂತ ಅವ್ರು ಬಂದು ಹೇಳೇಬಿಟ್ರು ಸ್ಟೇಜ್ ಮೇಲೆ ನಾನು ನೋಡಿಲ್ಲ ಮೂವಿ ಅಂತ. ರಮೇಶ್ ಸುಪ್ರೀತ್ ಸರ್ ಫೋನ್ ಮಾಡಿದೆ, ಸರ್ ಈ ರೀತಿ ಇದು ಡಿಸ್ಟ್ರಿಬ್ಯೂಷನ್ ಅಂತ. ನಾನು ಮಾಡ್ತೀನಿ ಬಿಡಿ ಅಂದರೆ, ಸರ್ ಪರ್ಸೆಂಟೇಜ್ ಏನು ಡಿಸೈಡ್ ಮಾಡೋಣ, ಇಲ್ಲ ಮೂವಿ ಮಾಡೋಣ ಆಮೇಲೆ ನೋಡೋಣ ಅಂದರು. ಸೊ ವೆಂಕಟ್ ಸರ್ಗೂ ಫೋನ್ ಮಾಡಿದ್ದೆ, ಇಲ್ಲ ಖುಷಿ ಇದೆ ಮಾಡು ಅಂತ ಹೇಳೋರು ಕಿರಣ್ ಸರ್. ಅದು ಡಿಸ್ಟ್ರಿಬ್ಯೂಷನು. ಆಮೇಲೆ ಮಲಯಾಳಂ ಪೂರ್ತಿ ಒಂದು ಸೆಕೆಂಡ್ ಕೋ ಡೈರೆಕ್ಟರ್ ಥರ ಶೀಲಮೇ ಹ್ಯಾಂಡ್ಲ್ ಮಾಡಿದ್ದು ಅಲ್ಲಿಂದ. ಅಂದರೆ ಫಸ್ಟ್ ಎಡಿಟರ್ ನಮ್ಮ ಒಂದು ಸರಳ ಪ್ರೇಮಕತೆ ಎಡಿಟರೇ, ಬೇಸಿಕಲಿ ಅವ್ನು ಮಲಯಾಳಮು. ಅವ್ನು ಎಡಿಟ್ ಮಾಡ್ತಾನೆ ಹೇಳ್ತಿದ್ದ, ಸರ್ ಇದು ತುಂಬ ಮಲಯಾಳಂ ಫೀಲ್ ಇದೆ ಅಂತ. ಅವನದೇ ವಾಯ್ಸ್ ಹಾಕಿ ಕಳ್ಸೋನು, ವಾಯ್ಸ್ ಓವರ್ ಹಾಕಿ ಆ ರೀತಿ ಕಳ್ಸೋನು, ನೋಡಿ ಇದು ಚೆನ್ನಾಗಿದೆ ಅಂತ. ನಾವೇನು ಫಸ್ಟ್ ಮಲಯಾಳಂ ಮಾಡಬೇಕು ಅಂತ ಏನು ಅಂದ್ಕೊಂಡಿಲ್ಲ. ಹೋಗ್ತಾ ಆಮೇಲೆ ಈ ಬಿಸ್ನೆಸ್ ವೈಸ್ಗೆ ಇನ್ನೂ ರಮೇಶ್ ಸರ್ ಇರಲಿಲ್ಲ ಅನ್ಸುತ್ತೆ ಆ ಟೈಮಲ್ಲಿ. ಬಿಸ್ನೆಸ್ ವೈಸಿಗೆ ಒಂದಿಬ್ರಿಗೆ ಶೋರಿಲ್ ತೋರಿಸಿದಾಗ ಇದು ಮಲಯಾಳಂ ಫಿಲಮ್, ಆರ್ಟಿಸ್ಟ್ ಅವ್ರಿಗೆ ಗೊತ್ತಿರಲಿಲ್ಲ ಶೀಲಂ ಸರ್ ಎಲ್ಲ. ಸೊ ಇದು ಮಲಯಾಳಂ ಅಂತ ಒಂದಿಬ್ರು ಕೇಳಿದಾಗ ಯಾಕೆ ಈಗ ಹೇಳ್ತಾ ಇದ್ದಾರೆ ಅಂತ ಕೇಳ್ದಾದ್ಮೇಲೆ ಒಂದಿಬ್ರಿಗೆ ಅಲ್ಲಿನವ್ರು ತೋರಿಸಿದ ಮೇಲೆ ಇಲ್ಲ ಇದು ತುಂಬ ಆ್ಯಪ್ಟ್ ಆಗುತ್ತೆ ಅಂದ ಕಾರಣಕ್ಕೆ ಬಿಡ್ತಾ ಇದ್ದೀವಿ. ಅಂದರೆ ಏನೋ ಬಿಸ್ನೆಸ್ ಮಾಡಬೇಕು ಆ ರೀತಿ ಇದೇನು ರೀಸನ್ ಇಲ್ಲ. ಅಲ್ಲಿ ಇಲ್ಲ ಅವ್ರ ಟೀಮ್ ಅವ್ರು ನೋಡಿದ್ರು, ದುಲ್ಕರ್ ನೋಡಿಲ್ಲ, ಅವ್ರು ಆಲ್ ದ ಬೆಸ್ಟ್ ಹೇಳು ಅಂತ ಹೇಳಿದ್ರಂತೆ. ಸೊ ಅವ್ರ ಟೀಮ್ ಅವ್ರು ನೋಡಿದ್ದಾರೆ. ಒಟ್ಟು ಸಿನಿಮಾದಲ್ಲಿ ಅಂದರೆ ಈ ಸಿನಿಮಾದ ಎಲ್ಲ ವಿಜುವಲ್ಸ್ ಇದೇ ಥರ ಇರುತ್ತೆ. ಯಾಕಂದರೆ ಇದನ್ನು ನಾವು ಬೆಸ್ಟ್ ಶಾರ್ಟ್ಸ್ ಅಂತ ಏನೋ ಹಾಕಿರೋದಲ್ಲ. ಯಾಕಂದರೆ ಸಿನಿಮಾ ಆ ಥರದ ಸಿನಿಮಾದ ಸ್ಕ್ರಿಪ್ಟ್ ಆ ಥರ ವಿಜುವಲ್ಸ್ನ ಎಕ್ಸ್ಪೆಕ್ಟ್ ಮಾಡಿತ್ತು. ಯಾಕಂದರೆ ಮೋಡ ಕವಿದ ವಾತಾವರಣ ಅಂದರೆ ಒಟ್ಟು ಸಿನಿಮಾದ ಒಂದು 70% ವಿಜುವಲ್ಸ್ ಅದೇ ಥರ ಇದೆ. ಅಂದರೆ ಆಲ್ಮೋಸ್ಟ್ ಮಳೆ ಟೈಮಲ್ಲೇ ಶೂಟ್ ಮಾಡಿದ್ದು. ಸನ್ಲೈಟ್ ತುಂಬ ಕಮ್ಮಿ, ಅಂದರೆ ನನಗೆ ಗೊತ್ತಿದ್ದಂಗೆ ಸನ್ಲೈಟ್ ಇಟ್ಕೊಂಡು ಶೂಟ್ ಮಾಡಿದ್ದೇ ಇಲ್ಲ ಅನಿಸುತ್ತೆ ಸಿನಿಮಾದಲ್ಲಿ. ಹಾಗಾಗಿ ಅಂದರೆ ನಿಮಗೆ ಇಲ್ಲಿ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಈ ಮಳೆಯಲ್ಲಿ ಶೂಟ್ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟದ ಕೆಲಸ. ಯಾಕಂದರೆ ಅದು ಫೋನ್ ಇಟ್ಕೊಂಡು ಶೂಟ್ ಮಾಡ್ದಂಗೆ ಆಗಲ್ಲ. ಯಾಕಂದರೆ ಇಷ್ಟು ಜನ ಆರ್ಟಿಸ್ಟ್ಗಳು, ಎಕ್ವಿಪ್ಮೆಂಟ್ಗಳು, ಮತ್ತು ರಿಯಲ್ ಮಳೆನ ಯಾವತ್ತೂ ಕ್ಯಾಮ್ರದಲ್ಲಿ ಅಷ್ಟು ಈಸಿ ಇಲ್ಲ ಕ್ಯಾಪ್ಚರ್ ಮಾಡೋದು. ಬಟ್ ಒಂದಷ್ಟು ಆ ಥರದ ಪ್ರಯತ್ನಗಳನ್ನ ಮಾಡಿದ್ದೀವಿ. ಬಟ್ ಅದಕ್ಕೆ ಅಂದರೆ ಸ್ವಲ್ಪ ಸಿನಿಮಾ ನೋಡಿದಾಗ ಒಂದಷ್ಟು ಫ್ರೆಶ್ನೆಸ್ ನಿಮಗೆ ಅನಿಸುತ್ತೆ, ವಿಜುವಲಿ ಇರ್ಬೋದು ಮತ್ತು ಆರ್ಟಿಸ್ಟ್ಗಳಿರ್ಬೋದು. ಯಾಕಂದರೆ ನಾನು ಶೀಲಂ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು. ಯಾಕಂದರೆ ಶೀಲಂ ನನ್ನ ಜೊತೆ ಮೋಸ್ಟ್ಲಿ ಚಮಕ್ ಟೀಮಿಂದ ಟ್ರಾವೆಲ್ ಮಾಡಿದ್ದು ಅನಿಸುತ್ತೆ. ಯಾಕಂದರೆ ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಂದ ನೋಡಿದ್ದೀನಿ. ನಾನು ನಿನ್ನೆ DI ಸ್ಟುಡಿಯೋ ಹೋಗಿದ್ದಾಗ ಅಲ್ಲಿ ಸಿಸ್ಟಮ್ ಇಟ್ಕೊಂಡು ಯಾವ್ದು ಎಡಿಟ್ ಮಾಡ್ಕೊಂಡು ಪಾಪ ಕೂತಿದ್ದ. ಅಂದರೆ ಸುನಿ ಹೇಳ್ದಂಗೆ ನನಗಿನ್ನೂ ಅವನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೇ ಅನಿಸುತ್ತೆ. ಸಡನ್ ಈ ಥರ ಟೀಸರ್ ನೋಡೋದು ನಮ್ಮ ಶೀಲಂ ಹೀರೋ ಅಲ್ವಾ ಅಂತ ಅನಿಸ್ಬಿಡತ್ತೆ. ಯಾಕಂದರೆ ಅವನು ಇಷ್ಟು ವರ್ಷ ಟ್ರಾವೆಲ್ ಮಾಡಿದ್ದು ಮೋಸ್ಟ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಲಿ ಇದ್ದಿದ್ದಕ್ಕೆ ತುಂಬ ಹೆಲ್ಪ್ ಆಯಿತು ಅನಿಸುತ್ತೆ. ಯಾಕಂದರೆ ಬೇರೆ ಬೇರೆ ಕಲಾವಿದರು ನೋಡಿದ್ದಾನೆ, ಬೇರೆ ಬೇರೆಯವರು ಯಾವ ಥರ ಪರ್ಫಾರ್ಮ್ ಮಾಡ್ತಾರೋದು ನೋಡಿದ್ದಾನೆ. ಬಟ್ ಅವ್ನ ತಾಳ್ಮೆ ಮಾತ್ರ ಮೆಚ್ಚಬೇಕು. ಯಾಕಂದರೆ ಒಂದು 8-10 ವರ್ಷ ಸುನಿ ಜೊತೆ ಹಾಗೆ ಟ್ರಾವೆಲ್ ಮಾಡಿದ್ದೆ. ಸುನಿಗೆ ಅನ್ನಿಸ್ತು ಏನೋ ಹೀರೋ ಮಾಡಬೇಕು ಅಂತ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಯಾಕಂದರೆ ಈ ಟೀಸರ್ ಒಂದು 8-10 ಬೇರೆ ಬೇರೆ ಥರದ ಲುಕ್ ನೋಡಿರ್ತೀರ ನೀವು. ಯಾಕಂದರೆ ಫಸ್ಟ್ ಫಿಲ್ಮ್ ಈ ಥರದ್ದು ಒಂದು ಸಿಗೋದು ತುಂಬ ಅಪರೂಪ, ಮತ್ತು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾನೆ ಶೀಲು. ಒಳ್ಳೆಯದಾಗಲಿ. ಒಟ್ಟು ಸಿನಿಮಾದಂದರೆ 3 ಕ್ಯಾರೆಕ್ಟರ್ಗಳು ಜಾಸ್ತಿ ಪ್ಲೇ ಆಗೋದು. ಒಂದು 70-80% ಈ 3 ಜನ ಪ್ಲೇ ಮಾಡ್ತಾರೆ. ಇಬ್ಬರು ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾರೆ, ಮತ್ತು ಇಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾವು ಚೆನ್ನಾಗಿ ತೋರಿಸೋದು ಒಂಥರ, ಯಾಕಂದರೆ ಬರೀ ಚೆನ್ನಾಗಿ ತೋರಿಸಿದ್ರೆ ಯಾರು ಜನ ಇಷ್ಟಪಡಲ್ಲ. ಯಾಕಂದ್ರೆ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಬಟ್ ಇಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಿ. ನನಗೆ ಗೊತ್ತಿದ್ದಂಗೆ ಇದೆ ಇಬ್ಬರದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅನಿಸುತ್ತೆ. ಅದು ಬಿಟ್ಟರೆ ಬೇರೆ ಟೆಕ್ನಿಷಿಯನ್ಸ್ ಬಗ್ಗೆ ಅದೇ ಸಾಕಷ್ಟು ಟೆಕ್ನಿಷಿಯನ್ಸ್ ನನ್ನ ಲೆಫ್ಟ್ ಸೈಡಲ್ಲಿ ದಯಾ ಇದ್ದಾನೆ, ರವಿ ಇದ್ದಾನೆ, ಕೊರಿಯೋಗ್ರಾಫರ್ ಮಧು ಸರ್ ಇದ್ದಾರೆ. ಅದೇ ಸಾಕಷ್ಟು ಜನ ಈ ಥರದ್ದು ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿರ್ಬೋದು. ಅದೇ ತುಂಬ ಎಲ್ಲರೂ ಕಷ್ಟಪಡ. ಯಾಕಂದ್ರೆ ನಾವು ಎಷ್ಟೋ ಸಲ ಏನಾಗುತ್ತೆ, ಮೇಯ್ನ್ ಟೆಕ್ನಿಷಿಯನ್ಸ್ ಮಾತ್ರ ಮುಂದೆ ಬರ್ತೀವಿ, ಆರ್ಟಿಸ್ಟ್ಗಳು ಮುಂದೆ ಬರ್ತೀವಿ. ಈ ಹಿಂದೆ ಕೆಲಸ ಮಾಡೋರನ್ನ ತುಂಬ ಸಲ ನಾವು ಗಮನಿಸೋದಿಲ್ಲ. ಯಾಕಂದರೆ ಅವರು ಕೂಡ ಸಿನಿಮಾದ ಮೇಕಿಂಗಲ್ಲಿ ತುಂಬ ಇಂಪಾರ್ಟೆಂಟ್. ಎಲ್ಲರ ಶ್ರಮ ಈ ಸಿನಿಮಾದಲ್ಲಿ ಕಾಣುತ್ತೆ. ಮತ್ತು ಸುನಿ ಹೇಳೋದಂಗೆ ನಾನು
ಸುನಿ ಬಗ್ಗೆ ಇರ್ಬೋದು, ರಮೇಶ್ ಸರ್ ಪ್ರೊಡ್ಯೂಸರ್ ಬಗ್ಗೆ. ಆದರೆ ದಿನ ಸಿಗ್ತೀವಿ, ಅದೇನು ಒಂಥರ, ಅಂದರೆ ದಿನ ಮನೇಲಿ ಇರೋರ ಬಗ್ಗೆ ಏನು ಮಾತಾಡೋದು ಅಂತ ಅನ್ನಿಸ್ಬಿಡುತ್ತೆ. ವಂಡರ್ಫುಲ್ ಟೀಮ್ ಅಂದರೆ ಕೆಲಸ ಮಾಡೋದಕ್ಕೆ. ಅದೇ ಶೂಟಿಂಗ್ ಮಾಡಿದ್ದೆ ಎಷ್ಟೋ ಸಲ ನಮಗೇನು ಅನಿಸ್ತಂದರೆ ಏನೋ ಒಂಥರ ಪಿಕ್ನಿಕ್ ಹೋಗ್ಬಿಟ್ಟು ತುಂಬ ಆರಾಮವಾಗಿ ಶೂಟಿಂಗ್ ಮಾಡೋದು ಅನುಭವ. ಯಾವತ್ತೂ ಸ್ಟ್ರೆಸ್ ತಗೊಂಡಿಲ್ಲ. ಯಾಕಂದರೆ ಬೆಳಿಗ್ಗೆ ಎದ್ದು ಎಷ್ಟೋ ಸಲ 5-6 ಗಂಟೆಗೆಲ್ಲ ಶೂಟ್ ಮಾಡಿಬಿಟ್ಟಿದ್ದೀವಿ ಬೆಳಿಗ್ಗೆ. ಹಾಗೆ ರಾತ್ರಿ 10-11 ಗಂಟೆ ತನಕ ಮನೆಯಲ್ಲಿ ಶೂಟ್ ಮಾಡಿದ್ವಿ. ಹಾಗಾಗಿ ಇದು ಬೇರೆ ಥರದ ಅನುಭವನೇ ಈ ಸಿನಿಮಾ. ಯಾಕಂದರೆ ನಿಮಗೆ ಸಿನಿಮಾ ಕೆಲವು ಸಲ ಗೊತ್ತಾಗ್ಬಿಡುತ್ತೆ, ತುಂಬ ಕಷ್ಟಪಟ್ಟು ಶೂಟ್ ಮಾಡಿರೋದಕ್ಕೂ ತುಂಬ ಕಂಫರ್ಟೇಬಲ್ ಆಗಿ ತುಂಬ ಆರಾಮವಾಗಿ ಶೂಟ್ ಮಾಡಿರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಇದನ್ನು ತುಂಬ ಇಷ್ಟಪಟ್ಟು ಆರಾಮವಾಗಿ ಶೂಟ್ ಮಾಡಿರೋ ಸಿನಿಮಾ ಬಹುಶಃ ನಿಮಗೆ ನೋಡಿದಾಗ ಅನಿಸುತ್ತೆ ಅಂತ ಅನ್ಸುತ್ತೆ. ಸೊ ಹೀರೋ ಅಂತ ಬಂದಾಗ ಇದೊಂದು ಪವಾಡನೇ ಹೇಳ್ಬೇಕು. ಯಾಕಂದರೆ ಎಲ್ಲರೂ ಹೀರೋ ಆಗೋಕ್ಕಾಗಲ್ಲ, ಟು ಬಿ ಫ್ರ್ಯಾಂಕ್. ಏನೋ ಅನ್ಬೋದು, ಏನೋ ಆಗ್ದೇನೆ ಅಂತೇಳಿ. ಬಟ್ ಎಷ್ಟೇ ದುಡ್ಡಿದ್ರು ಹೀರೋ ಆಗ್ಬೇಕು ಅನ್ಕೊಂಡ್ರು ಆಗಲ್ಲ. ಎಷ್ಟೇ ಆ್ಯಕ್ಟಿಂಗ್ ಸ್ಕಿಲ್ ಇದ್ರು, ಅಂದರೆ ಥಿಯೇಟ್ರಲ್ಲಿ ಎಂತೆಂಥ ಆ್ಯಕ್ಟರ್ಗಳಿದ್ದಾರೆ, ಅವರು ಹೀರೋ ಆಗ್ಬೇಕು ಅನ್ಕೊಂಡ್ರೆ ಆಗಲ್ಲ. ಡ್ಯಾನ್ಸ್ ಫೈಟ್ ಎಷ್ಟು ಸಖತ್ತಾಗಿ ಮಾಡಿದ್ರು ಹೀರೋ ಆಗ್ಬೇಕಂದ್ರೂ ಆಗಲ್ಲ. ಮತ್ತು ಲುಕ್ ಕೂಡ ಹ್ಯಾಂಡ್ಸಮ್ ಇರ್ತಾರೆ ಎಲ್ಲರೂ, ಸೊ ಅವರು ಹೀರೋ ಆಗ್ಬೇಕು ಅನ್ಕೊಂಡ್ರೆ ಆಗಲ್ಲ. ಸೊ ಇದೆಲ್ಲ ದಾಟಿ ಏನೋ ಒಂದು ಪವಾಡ ಆಗಬೇಕು. ಸೊ ನನ್ನ ಲೈಫಲ್ಲಿ ಈ ಪವಾಡ ಆಗಿದೆ. ಇದಕ್ಕೆ ಕಾರಣ ನಮ್ಮ ಪವಾಡ ಪುರುಷ ಸುನಿ ಸರೇ. ಸೊ ನನ್ನ ಸಿನಿ ಜರ್ನಿಯಲ್ಲಿ ಇದನ್ನ ಹೊಗಳ್ಕೊಳಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಬಟ್ ನನ್ನ ಸಿನಿ ಜರ್ನಿಯಲ್ಲಿ ಎಲ್ಲೇ ಹೋದ್ರು, ಏನೇ ಸಾಧಿಸಿದ್ರು, ಆಲ್ ಕ್ರೆಡಿಟ್ಸ್ ಒಂದೊಂದು ಓನ್ಲಿ ಸುನಿ ಸರ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್ ಈ ಆಪರ್ಚುನಿಟಿ. ಡೆಫಿನೆಟ್ಲಿ ಸರ್. ಆ್ಯಂಡ್ ರಮೇಶ್ ಸರ್, ಎಲ್ಲ ಪ್ರೊಡ್ಯೂಸರ್ಸು ಪೇಮೆಂಟ್ ಕೊಡೋದು ನೋಡಿದ್ದೀನಿ. ಬಟ್ ರಮೇಶ್ ಸರ್ ನನಗೆ ಅಕೌಂಟ್ ಡೀಟೇಲ್ಸ್, ಪಾಸ್ವರ್ಡ್, ಚೆಕ್ ಬುಕ್, ಸೇವಿಂಗ್ ಅಥಾರಿಟಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಗೋ ರಮೇಶ್ ಸರ್, ಲೋಕೇಶ್ ಸರ್, ಶ್ರೀರಂಗ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಗೆ ಸುನಿ ಸರ್ ನಮ್ಮ ಪರ್ಸನಲಿ ಇಬ್ಬರು ತುಂಬ ಎಫರ್ಟ್ ಹಾಕಿದ್ವಿ ನಮಗೆ. ಯಾಕಂದರೆ ಇಂಡಸ್ಟ್ರಿ ಗೊತ್ತು, ಇಂಡಸ್ಟ್ರಿ ಆಗು ಹೋಗುಗಳು ಗೊತ್ತು. ಯಾಕಂದರೆ ಇವತ್ತು ಟು ಬಿ ಫ್ರಾಂಕ್ ಅಕ್ಸೆಪ್ಟ್ ಮಾಡಲೇಬೇಕು, ನಮ್ಮ ಇಂಡಸ್ಟ್ರಿ ಡಿಕ್ಲೈನಲ್ಲಿ ಇದೆ ಅಂತೇಳಿ. ಇದಕ್ಕೆ ನನ್ನ ಅನಿಸಿಕೆ ಪ್ರಕಾರ, ಯಾಕಂದರೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದು ಸಿನಿಮಾ ಇಷ್ಟು ವರ್ಷ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದ ಇದಕ್ಕೆ ಮೇಜರ್ ಕಾರಣ ಅಂದರೆ ನಮ್ಮ ಸ್ಟಾರ್ಸ್ಗಳು. ಸ್ಟಾರ್ ಸಿನಿಮಾ ಗೆಲ್ಲಬೇಕು, ಸ್ಟಾರ್ಸ್ಗಳು ಗೆಲ್ಲಬೇಕು. ಸ್ಟಾರ್ಸ್ ಗೆದ್ದಾಗಲೇ ನಮ್ಮ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾಗೆ ಅಟ್ಯಾಚ್ ಆಗ್ತಾರೆ. ನಾವು ಹೇಳ್ತಾ ಇರ್ತೀವಿ ಕನ್ನಡ ಆಡಿಯನ್ಸ್ ಸಿನಿಮಾ ನೋಡಲ್ಲ ಅಂತ. ಕನ್ನಡ ಆಡಿಯನ್ಸ್ ಕನ್ನಡ ಸಿನಿಮಾ ನೋಡ್ತಿಲ್ಲ ಅಷ್ಟೇ, ಬಟ್ ಕನ್ನಡ ಆಡಿಯನ್ಸ್ ಎಲ್ಲ ಸಿನಿಮಾಗಳು ನೋಡ್ತಾ ಇದ್ದಾರೆ. ಇದಕ್ಕೆ ಮೇಜರ್ ಕಾರಣನೇ ಸ್ಟಾರ್ಗಳು. ಸೊ ನಾನು ದೇವ್ರ ಹತ್ರ ಪ್ರಾರ್ಥಿಸ್ತೀನಿ, ನಮ್ಮ ಸ್ಟಾರ್ ಸಿನಿಮಾಗಳು ಗೆಲ್ಲಬೇಕು. ಪ್ರತಿ ವರ್ಷ ಎಲ್ಲ ಸ್ಟಾರ್ ಸಿನಿಮಾಗಳು ಗೆಲ್ಲಬೇಕು. ಪ್ಲಸ್ ಈ ಒಂದು ವೇದಿಕೆಯಲ್ಲಿ ಅಪ್ಪು ಸರ್ನ ಮತ್ತೆ ಡೆಫಿನೆಟ್ಲಿ ದರ್ಶನ್ ಸರ್ನ ಮಿಸ್ ಮಾಡ್ಕೊತೀನಿ ಈ ವಿಷಯಕ್ಕೆ ಬಂದಾಗ, ಇದೇ ಸಿನಿಮಾ ಪರ್ಸನ್ ಆಗಿ ಹೇಳ್ಬೇಕಂದ್ರೆ. ಆ್ಯಂಡ್ ಲಕ್ಷ್ಮೀ ಸರ್, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗಲೇ, ನೀವು ಬನ್ನಿ ಸರ್ ಒಂದೇ ನಿಮಿಷ ಪ್ಲೀಸ್. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗಲೇ ನನ್ನ ಬರ್ಡೇ ದಿನ ನನಗೋಸ್ಕರ ಸುನಿ ಗೈಡಿಯಲ್ಲಿ ಆಲ್ರೆಡಿ ಒಂದು ಪಳಗ್ತಾರೆ ಇವರು. ನಮ್ಮಿಬ್ಬರಿಗೂ ಸುನಿ ಸರ್ಗೂ ನನಗೆ ಐಡಿಯಾನೇ ಇರಲಿಲ್ಲ ಆ್ಯಕ್ಚುಲಿ. ಅದು ನೀವೇ ಒಂದು ದೊಡ್ಡ ಸ್ಪಾರ್ಕ್ ಕ್ರಿಯೇಟ್ ಮಾಡಿಕೊಟ್ರಿ ಒಂದು ಪ್ರೈಮ್ ಟೈಮಲ್ಲಿ. ಸರ್ ಪ್ಲೀಸ್ ಸರ್, ನನ್ನ ಫಸ್ಟ್ ಎಪಿಸೋಡ್ ಮಾಡಿದ್ದೆ ಇವರು ಲಕ್ಷ್ಮೀ ಸರ್. ಒಂದು ಬಿಗ್ ಥ್ಯಾಂಕ್ಸ್ ಸರ್ ಎಲ್ಲರ ಕಡೆಯಿಂದ. ಆ್ಯಂಡ್ ಈ ಟೀಮ್, ನನ್ನ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಟೀಮ್ ಫಸ್ಟಿಂದನೇ ಹೇಳ್ಕೊಂಡು ಬರ್ತಾ ಇದ್ದೀನಿ. ಒಬ್ಬ ಯಾರಾದ್ರು ಸೂಪರ್ ಸ್ಟಾರ್ಗೂ ಮಾಡೋವಂಥ ಕೆಪಾಸಿಟಿ ಇರುವಂಥ ಟೀಮ್. ಯಾಕಂದರೆ ನಮ್ಮ ಸಂತೋಷ್ ಆಗಿರ್ಬೋದು, ಸುನಿ ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಅಂದರೆ ಒಬ್ಬ ಸೂಪರ್ ಸ್ಟಾರ್ ಇಟ್ಕೊಂಡು ಸಿನಿಮಾ ಮಾಡೋವಂಥವ್ರು ಅಂತಾರೆ. ನನ್ನ ಹಾಕೊಂಡು ಸಿನಿಮಾ ಮಾಡಿದ್ದೆ ನನ್ನ ಪುಣ್ಯ ಅಂತ ಹೇಳ್ಬೋದು. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರವಿ, ಅನೂಪ್, ದಯಣ್ಣ, ರಾಘಣ್ಣ, ಸ್ಪೆಷಲಿ ರಾಘಣ್ಣಗೊಂದು ದೊಡ್ಡ ಥ್ಯಾಂಕ್ಸ್. ರಾಘಣ್ಣನಿಂದನೇ ನಮ್ಮ ಸ್ಪಾರ್ಕ್ ಕ್ರಿಯೇಟ್ ಆಗಿದ್ದು. ಆ್ಯಂಡ್ ಮೋಹನ್, ಜಯಶಾಂತ್, ಮಂಜು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಟೀಮೇ ಕಂಪ್ಲೀಟ್ಲಿ ಮೋಡಕವಿದ ವಾತಾವರಣ ಟೀಮ್. ಇದು ಕಂಪ್ಲೀಟ್ಲಿ ಟೆಕ್ನಿಷಿಯನ್ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದ್ರ ಪ್ರಿಪ್ರೇಷನ್ ಬಗ್ಗೆ ಹೇಳ್ಬೇಕಾದ್ರೆ, ಸುನಿ ಸರ್ ಯಾವಾಗಲೂ ನನಗೆ ಫಸ್ಟ್ ಅಂದರೆ ರಿಹರ್ಸಲ್ ಮಾಡ್ತಾ ಇದ್ವಿ. ಈ ಗಣೇಶ್ ಸರ್ ಈ ಥರ ಒಂದೊಂದು ಡೈಲಾಗ್ ಹೇಳಿದಾಗಲೂ ಈ ಗಣೇಶ್ ಸರ್ ಹೇಳ್ತಾರಲ್ಲ ಆ ಥರ ಹೇಳು ಅಂತೇಳಿ. ಸೊ ಗಣೇಶ್ ಸರ್ ಸಿನಿಮಾಗಳನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಪ್ರತಿ ಕ್ಯಾರೆಕ್ಟರೈಸೇಷನ್ನ ಡಿವೈಡ್ ಮಾಡಿಕೊಂಡೆ. ಆ್ಯಂಡ್ ಗಣೇಶ್ ಸರ್ ಆ್ಯಂಡ್ ಆರ್ ಮಾಧವನ್ ಇಬ್ಬರು ರೆಫರೆನ್ಸ್ ಇಟ್ಕೊಂಡು ನಾನು ಈ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಮಾಡ್ತಾಳೆ, ನಾನು ಎವ್ರಿ ಟೈಮ್ ಸಿನಿಮಾ ನೋಡ್ಬೇಕಾದ್ರೆ ಹೊಟ್ಟೆ ಉರಿಯುತ್ತೆ ನೋಡಿದಾಗೆಲ್ಲ. ಅಷ್ಟು ಪರ್ಫಾರ್ಮೆನ್ಸ್ ನಮ್ಮ ಕೈ ಕೊಡೋಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಮೋಕ್ಷ ನಮ್ಮ ಜರ್ನಿ ಮುಂಚೆನೇ ಶುರುವಾಯಿತು ರಿಹರ್ಸಲ್ಲಿಂದನೇ. ಸೊ ಸ್ಟಾರ್ಟಿಂಗ್ ಎಲ್ಲ ಸರ್ ಅಂತ ಕರಿತಾ ಇದ್ಲು. ಆಮೇಲೆ ಸಿನಿಮಾ ಶುರು ಆಯಿತು, ಶೀಲಮ್ ಅಂದ್ಲು. ಆಮೇಲೆ ಸಿನಿಮಾ ಮುಗಿದ್ಮೇಲೆ ಹೋಗಲ್ಲ ಬರಲ್ಲ ಅಂದ್ಲು. ಥ್ಯಾಂಕ್ ಯು. ಅಂದರೆ ಆ ಲೆವೆಲ್ ಬಾಂಡಿಂಗ್ ಗೊತ್ತಿಲ್ಲ. ಒಪ್ಪುಲಿ ಸರ್ ಅಂದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ.
ಅದೇ ಸರ್ ನಾನು ಹೇಳಿದ್ನಲ್ಲ, ಸರ್ದು ಆ ಡೈರೆಕ್ಷನ್ ನನಗೆ ಗೊತ್ತಿತ್ತು ಯಾವ ಥರ ಮಾಡ್ತಾರೆ, ಹೇಗೆ ಅವ್ರ ಡೈಲಾಗ್ ಡೆಲಿವರಿ ಹೇಗಿರುತ್ತೆ ಅಂತೇಳಿ. ಅಫ್ಕೋರ್ಸ್ ಆ್ಯಸ್ ಎ ಫ್ರೆಶರ್ಗೆ ಸರ್ ಹತ್ರ ಕೆಲಸ ಮಾಡೋದು ತುಂಬ ಕಷ್ಟ. ಯಾಕಂದರೆ ನಮ್ಮ ಸಿನಿಮಾ ಅಂದರೆ ಶುರು ನಾವು ಹೆಂಗೆ ಮಾಡ್ತಿದ್ವಿ ಅಂದರೆ ಗಣೇಶ್ ಸರ್ದು, ಶರಣ್ ಸರ್ ಮಧ್ಯೆ ಅಂದರೆ ಈ ಥರ ಶುರು ಮಾಡ್ತಿದ್ವಿ. ಸೊ ಎಕ್ಸ್ಪೆಕ್ಟೇಷನ್ ಹಂಗೆ ಇತ್ತು, ನಾನು ಸೈಕಲ್ ಹೊಡೆಯೋಂಗಿಲ್ಲ ಅಥವಾ ಬೇರೆ ಏನಾಗಂಗಿಲ್ಲ. ಸೊ ಆ ಪರ್ಫೆಕ್ಟ್ನೆಸ್ ಕೊಡಲೇಬೇಕಾಗಿತ್ತು. ಸೊ ನಾನು ಈ ಸಿನಿಮಾಗೆ ನಾನು ಗಣೇಶ್ ಸರ್ ಮತ್ತು ಆರ್ ಮಾಧವನ್ ರೆಫರೆನ್ಸ್ ಇಟ್ಕೊಂಡು ಆ್ಯಕ್ಟ್ ಮಾಡಿರೋದು. ಹೌದು, ಅದು ಸರಿ ಗೊತ್ತು ಸರ್, ನಾನು ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಹೌದೌದು, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಆ್ಯಕ್ಟರ್ ಆದಾಗ ಆ್ಯಕ್ಟರ್ ಆಗಿರ್ತಿದ್ದೆ, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇರಲಿಲ್ಲ ಸೆಟ್ಟಲ್ಲಿ, ಬರೀ ಪೋಸ್ಟ್ ಪ್ರೊಡಕ್ಷನ್ ನೋಡ್ಕೊತಾ ಇದ್ದೆ ಅಷ್ಟೇ. ಆ ಕಾಲೆಲ್ಲ ಸುನೀಲ್ ಸರ್ದೆ ಅದೆಲ್ಲ. ಇದಾದ ಕೊಡಿ ಈ ಕಡೆ